ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಪರೀಕ್ಷೆ ಎಒ ಮತ್ತು ಡಬಲ್ ಎಒ ಎಕ್ಸಾಮ್ ಈ ಒಂದು ಪರೀಕ್ಷೆಯ ತಯಾರಿಯ ಭಾಗವಾಗಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ನೋಟ್ಸ್ ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸಿಲೆಬಸ್ನಲ್ಲಿ ಇದು ಯಾರಿಗೆ ಇಂಪಾರ್ಟೆಂಟ್ ಅಂದರೆ ಇವಾಗ BSc ಅಗ್ರಿಕಲ್ಚರ್ ಮತ್ತು ಅದರ್ ದ್ಯಾನ್ BSc ಅಗ್ರಿಕಲ್ಚರ್. ಅದರ್ ದ್ಯಾನ್ BSc ಅಗ್ರಿಕಲ್ಚರ್ ಅಂತಂದರೆ BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಮತ್ತು BSc ಅಗ್ರಿಕಲ್ಚರಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು BTech ವಿದ್ಯಾರ್ಥಿಗಳು. ಈ ಒಂದು ಡಿಗ್ರಿಯ ವಿದ್ಯಾರ್ಥಿಗಳು ಸಿಲೆಬಸ್ನಲ್ಲಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗನ್ನು ಸ್ಟಡಿ ಮಾಡಬೇಕಾಗತ್ತೆ. 15% ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ, ಎಷ್ಟು ಪ್ರಶ್ನೆಗಳು ಬರ್ಬೋದು? ಈ ಒಂದು ಅಗ್ರಿಕಲ್ಚರಲ್ ಮಾರ್ಕೆಟಿಂಗಿಂದ ನಿಮ್ಮ ಎಒ ಮತ್ತು ಡಬಲ್ ಎಒ ಎಕ್ಸಾಮ್ನಲ್ಲಿ ಸುಮಾರು 10 ರಿಂದ 15 ಪ್ರಶ್ನೆಗಳು ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸಿಲೆಬಸ್ ಆಗುತ್ತೆ. ಹಾಗಾದರೆ ಈ ಒಂದು ಟಾಪಿಕನ್ನು ಎಲ್ಲಿಂದ ಸ್ಟಡಿ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಕೊನೆ ಮೂಮೆಂಟ್ನಲ್ಲಿ ನಿಮ್ಮ ಎಕ್ಸಾಮ್ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಈ ಒಂದು ರಿವಿಷನ್ ನೋಟ್ಸನ್ನು ತಾವು ಸ್ಟಡಿ ಮಾಡಬೇಕಾಗತ್ತೆ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ರಿವಿಷನ್ ನೋಟ್ಸ್. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ನೋಟ್ಸ್ ಅಂದರೆ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಒಂದು ಕ್ವಿಕ್ ಆಗಿ, ಸೊ ಒನ್ ಹ್ಯಾಂಡ್ ಒನ್ ಶಾಟಲ್ಲಿ ಈ ಒಂದು ನೋಟ್ಸನ್ನು ಸ್ಟಡಿ ಮಾಡ್ಬೋದು. ಯಾಕೆ ಈ ನೋಟ್ಸ್ ಇಂಪಾರ್ಟೆಂಟ್ ಅಂತಂದರೆ ಈ ನೋಟ್ಸ್ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಬೋತ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಈ ಒಂದು ನೋಟ್ಸ್ ಇರುತ್ತೆ. ಹಾಗಾಗಿ ಇದು ನಿಮಗೆ ಈಸಿಲಿ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಭಾಳಷ್ಟು ಒಂದು ಕನ್ವೀನಿಯೆಂಟ್ ಆಗಿ ನಾವು ಈ ಒಂದು ನೋಟ್ಸನ್ನು ಸ್ಟಡಿ ಮಾಡ್ಬೋದು. ಈ ನೋಟ್ಸ್ ಏನಿರುತ್ತೆ PDF ಫಾರ್ಮೆಟ್ನಲ್ಲಿ ಇರುತ್ತೆ. PDF ಫಾರ್ಮೆಟ್ನಲ್ಲಿ ಈ ಒಂದು ನೋಟ್ಸ್ ಇರುತ್ತೆ ಮತ್ತು ಈ ನೋಟ್ಸ್ ಭಾಳಷ್ಟು ಒಂದು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ಇರುತ್ತೆ. ಹಾಗಾಗಿ ಟು ದಿ ಪಾಯಿಂಟ್ ಈ ನೋಟ್ಸ್ ಇರೋದ್ರಿಂದ ತಾವು ಈ ಒಂದು ಎಕ್ಸಾಮ್ ಮೂಮೆಂಟ್ನಲ್ಲಿ ಕ್ವಿಕ್ ಆಗಿ ಇಡೀ ಸಿಲೆಬಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಏನು ಸಿಲೆಬಸ್ ಇದೆ ಫುಲ್ ಸಿಲೆಬಸ್ಸನ್ನು ತಾವು ವಿತಿನ್ 30-40 ಪೇಜಸ್ಸಲ್ಲಿ ಸ್ಟಡಿ ಮಾಡ್ಬೋದು ಈ ಒಂದು ನೋಟ್ಸ್ ಮುಖಾಂತರ. ನಾವು ಈ ನೋಟ್ಸನ್ನು ಒಂದು ಸಲ ಗಮನಿಸಬೇಕಾಗತ್ತೆ. ಬೋತ್ ಲ್ಯಾಂಗ್ವೇಜಲ್ಲಿ ನೋಟ್ಸ್ ಇರುತ್ತೆ. ಹಾಗಾದರೆ ಈ ಒಂದು ನೋಟ್ಸನ್ನು ತಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ತಾವು ಏನು ಮಾಡಬೇಕು, ಈ ನೋಟ್ಸನ್ನು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಪಡ್ಕೋಬೋದು. ಆ್ಯಪನ್ನು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಜಾಯಿನ್ ಟು ಲರ್ನ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಸೊ ಜಾಯಿನ್ ಟು ಲರ್ನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನ್ಯೂ ಕೋರ್ಸಸ್ ಅಂತ ಹೇಳಿ ಡ್ಯಾಶ್ಬೋರ್ಡ್ನಲ್ಲಿ ಓಪನ್ ಆಗುತ್ತೆ. ಈ ನ್ಯೂ ಕೋರ್ಸಸ್ನಲ್ಲಿ ಕೃಷಿ ಅಧಿಕಾರಿ ಸಹಾಯಕ ಕೃಷಿ ಅಧಿಕಾರಿ ಕೋರ್ಸ್ ಎಒ ಆ್ಯಂಡ್ ಎಎಒ ಬ್ಯಾಚ್ 1 ಆ್ಯಂಡ್ ಬ್ಯಾಚ್ 2 2 ಬ್ಯಾಚಸ್ಗಳ ಒಂದು ಕೋರ್ಸ್ ಇರುತ್ತೆ. ಈ ಒಂದು 2 ಬ್ಯಾಚಸ್ಗಳಲ್ಲಿ ಈ ನೋಟ್ಸ್ ಲಭ್ಯವಿರುತ್ತೆ. ಸೊ ಯಾವುದಾದ್ರೂ ಬ್ಯಾಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಎಒ 15% ಅಂತ ಇದೆ. ಸೊ ಎಒ 15%ನಲ್ಲಿ ಈ ಒಂದು ಫೋಲ್ಡರ್ನಲ್ಲಿ ಈ ನೋಟ್ಸ್ ನಮಗೆ ಲಭ್ಯವಿರುತ್ತೆ. ಇವನ್ ತಾವು ಫುಲ್ ಕೋರ್ಸ್ಗೂ ಕೂಡ ಜಾಯಿನ್ ಆಗಬಹುದು. ಈ ಫುಲ್ ಕೋರ್ಸಸ್ನಲ್ಲಿ ತಮಗೆ ಫುಲ್ ನೋಟ್ಸ್ಗಳಾಗಿರ್ಬೋದು, ಟೆಸ್ಟ್ ಸಿರೀಸ್ಗಳಾಗಿರ್ಬೋದು, ರಿವಿಷನ್ ಮಟೀರಿಯಲ್ಗಳು ಲಭ್ಯವಿರುತ್ತೆ. ಸೊ ಕೆಳಗಡೆ ಬೈ ನೌ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೂಗಲ್ ಪೇ, ಇವನ್ UPI ID, ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿಕೊಂಡು ತಾವು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಮತ್ತು ಸದ್ಯದಲ್ಲೇ ಈ ಒಂದು 15%ಗೆ ಸಂಬಂಧಪಟ್ಟಂತೆ ನಮಗೆ ಕಂಪ್ಲೀಟಾಗಿ ಸೆಕ್ಷನ್ ವೈಸ್ ಟೆಸ್ಟ್ ಸಿರೀಸ್ ಮತ್ತು ಫುಲ್ ಲೆಂತ್ ಟೆಸ್ಟ್ ಸಿರೀಸ್ಗಳು ಕೂಡ ಈ ಒಂದು ಕೋರ್ಸ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ, ಈ ಒಂದು ಕೋರ್ಸ್ ಬಗ್ಗೆ ಆಗಲಿ ನೋಟ್ಸ್ ಬಗ್ಗೆ ಆಗಲಿ ಏನಾದರೂ ತಮಗೆ ಕ್ವಶನ್ಸ್ಗಳು ಇತ್ತು ಅಂತಂದರೆ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.